ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂವಿ. ವೆಲ್ಕಮ್ ಬ್ಯಾಕ್ ಟು ಪೂವಿ ವ್ಲಾಗ್ಸ್ ಇನ್ ಕನ್ನಡ. ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಂಡೆ, ಬಟ್ ಆದರೆ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ಸ್ನ ಕುಡ್ಕೊಂಡು ಹಾಗೆ ಸಂಜೆಯಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಕಂಟೆಂಟ್ ಪ್ಲ್ಯಾನ್ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಹಾಗೆ ಜ್ಯುವೆಲ್ರಿ ಶೂಟ್ ಮಾಡೋಣ ಅಂತಂತ ಹೇಳಿ ಜ್ಯುವೆಲ್ರಿನ ವಿಡಿಯೋ ಶೂಟ್ ಮಾಡ್ತಿದ್ದೆ. ನಾನು ಈ ಜ್ಯುವೆಲ್ರಿನ 203ಗೆ ತೊಗೊಂಡಿದ್ದೆ. ಈ ವಿಡಿಯೋ ನಾನು ಅಪ್ಲೋಡ್ ಮಾಡೋಷ್ಟರಲ್ಲಿ ಔಟ್ ಆಫ್ ಸ್ಟಾಕ್ ಆಗೋಗಿದೆ. ಹಾಗಾಗಿ ಇದೇ ಥರದ್ದು ಸಿಮಿಲರ್ ಆಗಿ ಯಾವ್ದಾರ ಸಿಕ್ಕಿದ್ರೆ ನಾನು ಮೆನ್ಷನ್ ಮಾಡಿರ್ತೀನಿ. ಇನ್ನು ಈ ನೆಕ್ ಪೀಸ್ ಬಗ್ಗೆ ಹೇಳೋದಾದರೆ ಗ್ರೀನ್ ಕಲರ್ ಮತ್ತು ವೈಟ್ ಕಲರ್ ಬೀಡ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಲಕ್ಷ್ಮಿ ಕೂಡ ಇದೆ, ಹಾಗೆ ಪಿಕಾಕ್ ಕೂಡ ಇದೆ. ಇಯರಿಂಗ್ಸು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಫ್ಲವರ್ ಟೈಪ್ ಗೋಲಿ ಇಯರಿಂಗ್ಸು, ಮೇಲ್ಗಡೆ ಸ್ಟಡ್ ಇದೆ. ಹಾಗೆ ಮಿಡಲಲ್ಲಿ ಗ್ರೀನ್ ಬೀಡ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಮೈನ್ ಫೈಂಡ್ಸ್ ಅಂತಂತ ಚಾನಲ್ ಇದೆ. ಆ ಚಾನಲ್ ಹೋಗಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾವುದಾದ್ರೂ ಜ್ಯುವೆಲ್ರಿಗಳು ಇಷ್ಟ ಆಯಿತು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಆಟೋಮೆಟಿಕ್ಕಾಗಿ ನಿಮ್ಮ DM-ಗೆ ಬರುತ್ತೆ. ಈ ಜ್ಯುವೆಲ್ರಿಗಳ್ದು ಲಿಂಕ್ ಬೇಕು ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ಔಟ್. ನಾನು ಮೊದಲೇ ಎಲ್ಲ ಜ್ಯುವೆಲ್ರಿನೂ ತರಿಸ್ಕೊಂಡಿದ್ದೆ, ಅದಕ್ಕೆ ಒಟ್ಟಿಗೆ ಎಲ್ಲನೂ ಓಪನ್ ಮಾಡೋಕ್ಕಾಗಲ್ಲ ಅಂತಂತ ಹೇಳಿ ಒಂದು ಬಾಕ್ಸ್ ಒಳಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ತೋರಿಸ್ತಾ ಇರೋದು ಈ ಇಯರಿಂಗ್ಸು. ಇದು ಮುತ್ತಿನ ಓಲೆ, ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಹಾಗೆ ಈ ಮುತ್ತಿನ ಓಲೆ ಇವಾಗ ತುಂಬ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ವೈಟ್ ಆ್ಯಂಡ್ ಗ್ರೀನ್ ಬೀಡ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇದರಲ್ಲಿ. ಹಾಗೆ ಗೋಲ್ಡ್ ಬೀಡ್ಸ್ ಕೂಡ ಇದೆ. ಆ್ಯಸ್ ಯೂಶುವಲ್ ನೋಡೋದಕ್ಕಂತೂ ಗೋಲ್ಡ್ ಟೈಪ್ ರೀತಿಯೇ ಕಾಣುತ್ತೆ, ಹಾಕೊಂಡಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಇಯರಿಂಗ್ಸ್ನ ನಾನು ಏನಕ್ಕೆ ತರಿಸ್ಕೊಂಡೆ ಅಂತಂದರೆ, ಚಂದ್ರಚಕೋರಿ ಮೂವಿ ನೋಡಿದ ಮೇಲಂತೂ ಆ ಸೀನ್ನ ನಾನು ರೀಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡು ಈ ಇಯರಿಂಗ್ಸ್ನ ತರಿಸಿದ್ದು ಹೋಯ್ತು, ನಾನು ರೀಕ್ರಿಯೇಟ್ ಕೂಡ ಮಾಡಿದ್ದೆ. ಈ ಇಯರಿಂಗ್ಸ್ನ 368 ರುಪೀಸ್ ಕೊಟ್ಟು ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದಾದ್ರು ಈ ಇಯರಿಂಗ್ಸ್ದು ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇದೆ, ಹೋಗಿ ಬೈ ಮಾಡಿ. ಇವಾಗಂತೂ ಗೋಲ್ಡ್ನ ಬೈ ಮಾಡೋದು ತುಂಬ ಕಷ್ಟ ಆಗೋಗ್ಬಿಟ್ಟಿದೆ, ಯಾಕಂತಂದರೆ ಅಷ್ಟು ರೈಟ್ ಆಗಿದೆ. ಗೋಲ್ಡ್ ಬದಲು ಗೋಲ್ಡ್ ತೊಗೊಳ್ಳೋದು ಬೆಸ್ಟ್ ಅಂತ ಅನಿಸ್ಬಿಟ್ಟಿದೆ. ಅದಕ್ಕೋಸ್ಕರನೇ ಈ ಓಲೆನ ತರಿಸ್ಕೊಂಡಿದ್ದೀನಿ. ಈ ಓಲೆ ಬಂದು ಫ್ಲವರ್ ಟೈಪ್ ಇದೆ, ವೈಟ್ ಸ್ಟಡ್ ಹಾಗೆ ಮತ್ತು ಗ್ರೀನ್ ಸ್ಟಡ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ ಗೋಲ್ಡ್ ಇದೆ, ಬರೀ ಸ್ಟಡ್ ಕೂಡ ನೀವು ಹಾಕೊಬೋದು. ಕೆಳಗಡೆ ಲೈಕ್ ಗಂಟೆ ಥರ ಕೊಟ್ಟಿದ್ದಾರಲ್ಲ, ಅದನ್ನು ಹಾಕೊಂಡ್ರೆ ಸೌಂಡ್ ಬರುತ್ತೆ, ಅದಕ್ಕೆ ನಾನು ಇದು ಮಾಡ್ತಿದ್ದೆ. ಈ ಇಯರಿಂಗ್ಸ್ದು ಪ್ರೈಸ್ ಎಷ್ಟು ಅನ್ನೋದು ಮರ್ತೋಗಿದೆ. ಹಾಗೆ ಈ ಇಯರಿಂಗ್ಸ್ನ ಅಮ್ಮನ ಫೋನಲ್ಲಿ ನಾನು ಆರ್ಡ್ರ್ ಮಾಡಿದ್ದು. ಸೊ ಆ ಫೋನ್ ಇಲ್ದಿದ್ದ ಕಾರಣ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಲ್ಲ, ಆವಾಗ ಹೋಗಿ ಚೆಕ್ ಮಾಡಿ. ನಾನು ತೋರಿಸ್ತಿರೋ ಈ ಇಯರಿಂಗ್ಸ್ ಎಲ್ಲ 1 ಗ್ರಾಮ್ ಗೋಲ್ಡ್ ಇಯರಿಂಗ್ಸ್ ಆಗಿರುತ್ತೆ. ಎಲ್ಲೆಲ್ಲೋ ಹಾಕಿ ಹರಳು ಬಿದ್ದೋಗಿತ್ತು, ಅದಕ್ಕೆ ಹಾಗೆ ಜಾಯಿಂಟ್ ಮಾಡ್ತಿದ್ದೀನಿ ಹರಳನ್ನ. ಹಾಗೆ ನಾನು ನೆಕ್ಸ್ಟ್ ತೋರಿಸ್ತಿರೋ ಈ ಸ್ಟಡ್ಡು 2 ಕಲರ್ ಥರ ಕಾಣುತ್ತೆ, ಒಂದು ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಥರ ಕಾಣುತ್ತೆ. ಇವಾಗಲೂ ನನಗೆ ಕೂಡ ಕನ್ಫ್ಯೂಸ್ ಇದೆ, ಇದು ರಿಯಲಿ ಯಾವ ಕಲರಲ್ಲಿ ಇದೆ ಅಂತ. ಹಾಗೆ ಗೋಲ್ಡ್ ಕೂಡ ಇದೆ ಅದರಲ್ಲಿ, ಗೋಲ್ಡ್ ಬೀಡ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಕೂಡ 1 ಗ್ರಾಮ್ ಗೋಲ್ಡ್ ಆಗಿರುತ್ತೆ. ಇದ್ರ ಪ್ರೈಸು ಕೂಡ ನನಗೆ ಗೊತ್ತಿಲ್ಲ. ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ, ಆವಾಗಲೇ ಹೋಗಿ ಚೆಕ್ ಮಾಡಿ ನೀವು ತಿಳ್ಕೊಳ್ಳಿ. ಒಂದು ಸ್ಟಡ್ ಯೂಸ್ ಮಾಡೋರಿಗೆಲ್ಲ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಜ್ಯುವೆಲ್ರಿ ಶೂಟ್ ಎಲ್ಲ ಮುಗಿಸ್ಕೊಂಡು ಹಾಗೆ ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು. ವಿಡಿಯೋನೆಲ್ಲ ಅಪ್ಲೋಡ್ ಮಾಡಿ ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ತೊಗೊಂಡಿರೋದು ಚಕ್ಕೆ, ಲವಂಗ, ಗಸಗಸೆ ಹಾಗೆ ಸ್ವಲ್ಪ ಸೋಂಪು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಶುಂಠಿ ಹಾಗೆ ಈರುಳ್ಳಿ, ಟೊಮೊಟೊನ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈರುಳ್ಳಿನ ನಾನು ದಪ್ಪದು 1 ತೊಗೊಂಡಿದ್ದೀನಿ. ಹಾಗೆ ಸಣ್ಣ ಟೊಮೊಟೊನ, ಆ್ಯಪಲ್ ಟೊಮೊಟೊನ ಕೂಡ 1 ಟೊಮೊಟೊನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ತಣ್ಣಗಾದಾದ್ಮೇಲೆ ಎಲ್ಲನೂ ಸೇರಿಸಿ ರುಬ್ಕೊಬೇಕು. ಆ್ಯಂಡ್ ಕೊತ್ತಂಬರಿ ಮತ್ತು ಪುದೀನಾನ ಸೇರಿಸಿ ರುಬ್ಕೊಬೇಕು. ಹಾಗೆ ಧನಿಯಾ ಪುಡಿನೂ ಇವಾಗಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ, ಆ ಕ್ಲಿಪ್ಪು ಮಿಸ್ ಆಗಿದೆ. 3 ಸ್ಪೂನ್ ಧನಿಯಾ ಪುಡಿನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಒಂದು ಕುಕ್ಕರಿಗೆ ಎಣ್ಣೆ ಹಾಗೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಹಾಗೆ ಈರುಳ್ಳಿನ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಚಿಕನ್ನ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡಿಕೊಂಡು ಹಾಗೆ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಹಾಕ್ಕೊಂಡು
ಚಿಕನ್ನು ನೀರು ಬಿಟ್ಟು ಆ ನೀರು ಫುಲ್ಲು ಖಾಲಿ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಚಿಕನ್ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಫುಲ್ಲು ಫ್ರೈನ ಮಾಡ್ಕೊಳ್ಳಿ. 1 ಸ್ಪೂನ್ ಚಿಕನ್ ಮಸಾಲಾನು ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ರುಬ್ಬಿರೋ ಅಂಥ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಹಾಗೆ ಒಂಚೂರು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೀರು ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ ಜೊತೆ.